ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಓಂ ಶಾಂತಿ. ಮುರುಳಿಯ ದಿನಾಂಕ 13/12/2024. ಪ್ರಾರ್ಥ ಮುರುಳಿ ಬಾಪ್ ತಾದ ಮಧುಬನ. ಮಧುರ ಮಕ್ಕಳೇ, ತಮ್ಮ ಲಕ್ಷ್ಯ ಮತ್ತು ಲಕ್ಷ್ಯದಾತ ತಂದೆಯನ್ನು ನೆನಪು ಮಾಡಿ
ಆಗ ದೈವಿ ಗುಣಗಳು ಬಂದು ಬಿಡುತ್ತವೆ. ಅನ್ಯರಿಗೆ ದುಃಖ ಕೊಡುವುದು, ನಿಂದನೆ ಮಾಡುವುದು ಇದೆಲ್ಲವೂ ಆಸುರಿ ಲಕ್ಷಣವಾಗಿದೆ. ಪ್ರಶ್ನೆ: ತಂದೆಗೆ ನೀವು ಮಕ್ಕಳೊಂದಿಗೆ ಬಹಳ ಅತ್ಯುನ್ನತ ಪ್ರೀತಿ ಇದೆ ಎಂಬುದಕ್ಕೆ ಚಿಹ್ನೆ ಏನಾಗಿದೆ? ಉತ್ತರ: ತಂದೆಯಿಂದ ಯಾವ ಮಧುರಾತಿ ಮಧುರ ಶಿಕ್ಷಣಗಳು ಸಿಗುತ್ತವೆಯೋ ಈ ಶಿಕ್ಷಣವನ್ನು ಕೊಡುವುದೇ ಅವರ ಅತ್ಯುನ್ನತ ಚಿಹ್ನೆಯಾಗಿದೆ. ತಂದೆಯ ಮೊದಲ ಶಿಕ್ಷಣವಾಗಿದೆ. ಮಧುರ ಮಕ್ಕಳೇ, ಶ್ರೀಮತವನ್ನು ಬಿಟ್ಟು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬೇಡಿ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನೀವು ಎಂದೂ ಕಾನೂನು ತೆಗೆದುಕೊಳ್ಳಬಾರದು. ನೀವು ತಮ್ಮ ಮುಖದಿಂದ ಸದಾ ರತ್ನಗಳನ್ನೇ ಹೊರಹಾಕಿ ಕಲ್ಲುಗಳನ್ನಲ್ಲ. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಈ ಲಕ್ಷ್ಮೀ ನಾರಾಯಣರನ್ನಂತೂ ಬಹಳ ಚೆನ್ನಾಗಿ ನೋಡುತ್ತೀರಿ. ಇದು ಗುರಿ ಉದ್ದೇಶವಾಗಿದೆ. ಅರ್ಥಾತ್ ನೀವು ಈ ಮನೆತನದವರಾಗಿದ್ದೀರಿ. ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ. ಆದ್ದರಿಂದ ಪದೇ ಪದೇ ಇವರನ್ನು ನೋಡುತ್ತಿರಬೇಕು. ನಾವು ಈ ರೀತಿ ಯಾಗಬೇಕು ಎಂದು ಚಿಂತನೆ ಮಾಡಬೇಕಾಗಿದೆ. ಇವರ ಮಹಿಮೆಯನ್ನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಈ ಚಿತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಖುಷಿ ಇರುವುದು. ಒಳಗೆ ಯಾವ ದ್ವಂದ್ವವಿರುತ್ತದೆಯೋ ಅದು ಇರಬಾರದು. ಇದಕ್ಕೆ ದೇಹಾಭಿಮಾನವೆಂದು ಹೇಳಲಾಗುತ್ತದೆ. ದೇಹಿ ಅಭಿಮಾನಿಗಳಾಗಿ ಈ ಲಕ್ಷ್ಮೀ ನಾರಾಯಣರನ್ನು ನೋಡುತ್ತೀರೆಂದರೆ ನಾವು ಈ ರೀತಿಯಾಗುತ್ತಿದ್ದೇವೆ ಎಂದು ತಿಳಿಯುತ್ತೀರಿ. ಆದ್ದರಿಂದ ಅವಶ್ಯವಾಗಿ ಇವರನ್ನು ನೋಡುತ್ತಿರಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಈ ರೀತಿಯಾಗಬೇಕಾಗಿದೆ. ಮಧ್ಯಾಜೀಭವ. ಇವರನ್ನು ನೋಡಿ ನೆನಪು ಮಾಡಿ ಒಂದು ದೃಷ್ಟಾಂತವನ್ನು ತಿಳಿಸುತ್ತಾರೆ. ನಾನು ಕೋಣ ಆಗಿದ್ದೇನೆ ಎಂದು ಆಲೋಚಿಸಿದನು. ಹೀಗೆ ಆಲೋಚಿಸುತ್ತಾ ತನ್ನನ್ನು ಕೋಣವೆಂದೇ ತಿಳಿದುಕೊಳ್ಳತೊಡಗಿದನು. ನನಗೆ ಕೊಂಬಿದೆ, ನಾನು ಹೊರಗೆ ಬರಲಾಗುವುದಿಲ್ಲವೆಂದು ತಿಳಿಯತೊಡಗಿದನು. ಅಂದರೆ ನಿಮಗೆ ತಿಳಿದಿದೆ, ಇದು ನಮ್ಮ ಗುರಿ ಉದ್ದೇಶವಾಗಿದೆ. ನಾವು ಈ ರೀತಿಯಾಗಬೇಕಾಗಿದೆ. ಆದರೆ ಹೇಗಾಗುತ್ತೀರಿ? ತಂದೆಯ ನೆನಪಿನಿಂದ ಪ್ರತಿಯೊಬ್ಬರೂ ತಮ್ಮೊಂದಿಗೆ ಕೇಳಿಕೊಳ್ಳಿ. ಅವಶ್ಯವಾಗಿ ನಾವು ಇವರನ್ನು ನೋಡಿ ಲಕ್ಷ್ಮೀ ನಾರಾಯಣ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯೇ? ನೀವಂತೂ ತಿಳಿದುಕೊಂಡಿದ್ದೀರಿ, ತಂದೆಯು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು. ಇದನ್ನಂತೂ ತಂದೆಯು ತಿಳಿಸುತ್ತಾರೆ. ಮಕ್ಕಳಿಗೆ ನಿರಂತರ ನೆನಪಿರಲು ಸಾಧ್ಯವಿಲ್ಲ. ಆದರೆ ಪುರುಷಾರ್ಥ ಮಾಡಬೇಕು. ಬಲೆ ಗೃಹಸ್ಥ ವ್ಯವಹಾರದ ಕಾರ್ಯಗಳನ್ನು ಮಾಡುತ್ತಾ ಇವರನ್ನು ಲಕ್ಷ್ಮೀ ನಾರಾಯಣ ನೆನಪು ಮಾಡಿದರೆ ತಂದೆಯ ನೆನಪು ಅವಶ್ಯವಾಗಿ ಬರುವುದು. ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ಇವರ ನೆನಪು ಬರುವುದು. ನಾವು ಈ ರೀತಿಯಾಗಬೇಕಾಗಿದೆ ಎಂದು ಇಡೀ ದಿನ ಇದೇ ಗುಂಗಿರಲಿ. ಆಗ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಎಂದು ನಿಂದನೆ ಮಾಡುವುದಿಲ್ಲ. ಇವರು ಹೀಗಿದ್ದಾರೆ, ಇವರು ಆಗಿದ್ದಾರೆ. ಈ ಮಾತುಗಳಲ್ಲಿ ಯಾರು ತೊಡಗುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಉಳಿದು ಬಿಡುತ್ತಾರೆ. ಎಷ್ಟು ಸಹಜ ಮಾಡಿ ತಿಳಿಸಿಕೊಡಲಾಗುತ್ತದೆ. ಇವರನ್ನು ನೆನಪು ಮಾಡಿ, ತಂದೆಯನ್ನು ನೆನಪು ಮಾಡಿ, ಆಗ ನೀವು ಈ ರೀತಿಯಾಗಿ ಬಿಡುತ್ತೀರಿ. ಇಲ್ಲಂತೂ ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ. ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಖಂಡಿತ ಇರಬೇಕು.
ಎಷ್ಟು ಅಕ್ಯುರೇಟ್ ಚಿತ್ರವಾಗಿದೆ. ಇವರನ್ನು ನೆನಪು ಮಾಡಿದರೆ ತಂದೆಯ ನೆನಪು ಬರುವುದು. ಇಡೀ ದಿನ ಅನ್ಯ ಮಾತುಗಳ ಬದಲು ಇದನ್ನೇ ತಿಳಿಸುತ್ತಾರೆ. ಇವರು ಹೀಗಿದ್ದಾರೆ ಆಗಿದ್ದಾರೆ ಎಂದು ಅನ್ಯರ ನಿಂದನೆ ಮಾಡುವುದಕ್ಕೆ ದುಃಖವಿದೆ, ಅರ್ಥಾತ್ ದ್ವಂದ್ವವೆಂದು ಹೇಳಲಾಗುತ್ತದೆ. ನೀವು ತಮ್ಮ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಅನ್ಯರಿಗೆ ದುಃಖ ಕೊಡುವುದು, ನಿಂದನೆ ಮಾಡುವುದು, ಚಂಚಲತೆ ಮಾಡುವ ಸ್ವಭಾವವಿರಬಾರದು. ಇದರಲ್ಲಂತೂ ಅರ್ಧಕಲ್ಪ ಇದ್ದೀರಿ. ಈಗ ನೀವು ಮಕ್ಕಳಿಗೆ ಎಷ್ಟು ಮಧುರ ಶಿಕ್ಷಣವು ಸಿಗುತ್ತಿದೆ. ಇದಕ್ಕಿಂತ ಶ್ರೇಷ್ಠ ಪ್ರೀತಿಯು ಬೇರೆ ಯಾರಿಂದಲೂ ಸಿಗುವುದಿಲ್ಲ. ಯಾವುದೇ ಶ್ರೀಮತಕ್ಕೆ ವಿರುದ್ಧವಾಗಿ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬಾರದು. ತಂದೆಯು ಧ್ಯಾನಕ್ಕಾಗಿಯೂ ಆದೇಶ ನೀಡುತ್ತಾರೆ. ಕೇವಲ ಭೋಗವನ್ನು ಸ್ವೀಕಾರ ಮಾಡಿಸಿ ಬಂದು ಬಿಡಿ. ವೈಕುಂಠದಲ್ಲಿ ಹೋಗಿ ರಾಸ್ ವಿಲಾಸಗಳನ್ನು ಮಾಡಿ ಎಂದು ಹೇಳುವುದಿಲ್ಲ. ಈಗ ಧ್ಯಾನದಲ್ಲಿ ಹೋಗುತ್ತೀರೆಂದರೆ ಮಾಯೆಯ ಪ್ರವೇಶತೆಯಾಗಿದೆ ಎಂದರ್ಥ. ಪತಿತರನ್ನಾಗಿ ಮಾಡುವುದು ಮಾಯೆಯ ನಂಬರ್ 1 ಕರ್ತವ್ಯವಾಗಿದೆ. ನಿಯಮಕ್ಕೆ ವಿರುದ್ಧವಾದ ಚಲನೆಯಿಂದ ಬಹಳ ನಷ್ಟವಾಗುತ್ತದೆ ಮತ್ತು ಒಂದು ವೇಳೆ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳದಿದ್ದಾಗ ಕಠಿಣ ಶಿಕ್ಷೆಗಳನ್ನನುಭವಿಸುವ ಸಾಧ್ಯತೆಯೂ ಇದೆ. ತಂದೆಯ ಜೊತೆ ಧರ್ಮರಾಜನೂ ಇದ್ದಾರೆ. ಧರ್ಮರಾಜನೂ ಇದ್ದಾರೆ. ಅವರ ಬಳಿ ಎಲ್ಲ ಲೆಕ್ಕವೂ ಇರುತ್ತದೆ. ರಾವಣನ ಜೈಲಿನಲ್ಲಿ ಎಷ್ಟೊಂದು ವರ್ಷಗಳ ಕಾಲ ಶಿಕ್ಷೆಗಳನ್ನು ಅನುಭವಿಸಿದ್ದೀರಿ. ಹೊಸ ಪ್ರಪಂಚದಲ್ಲಿ ಎಷ್ಟು ಅಪಾರ ಸುಖವಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮತ್ತೆಲ್ಲ ಮಾತುಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ, ಮತ್ತೆಲ್ಲ ದ್ವಂದ್ವಗಳನ್ನು ತೆಗೆದುಬಿಡಿ. ವಿಕಾರದಲ್ಲಿ ಯಾರು ತೆಗೆದುಕೊಂಡು ಹೋಗುತ್ತಾರೆ? ಮಾಯಾಭೂತ. ನಿಮ್ಮ ಗುರಿ ಉದ್ದೇಶವೇ ಶ್ರೇಷ್ಠರಾಗುವುದಾಗಿದೆ, ರಾಜಯೋಗವಲ್ಲವೇ? ತಂದೆಯನ್ನು ನೆನಪು ಮಾಡುವುದರಿಂದ ಈ ಆಸ್ತಿಯು ಸಿಗುವುದು. ಆದ್ದರಿಂದ ಈ ವ್ಯವಹಾರದಲ್ಲಿ ತೊಡಗಬೇಕು. ಒಳಗಿನ ಕೊಳಕೆಲ್ಲವನ್ನು ತೆಗೆಯಬೇಕು. ಮಾಯೆಯ ಪರಾಕಾಷ್ಠತೆಯು ಬಹಳ ಕಠಿಣವಾಗಿದೆ. ಆದರೆ ಅದನ್ನು ದೂರ ಮಾಡುತ್ತಿರಬೇಕಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಈಗಂತೂ ನಿರಂತರ ನೆನಪಿರಲು ಸಾಧ್ಯವಿಲ್ಲ. ಕೊನೆಗೆ ನಿರಂತರದವರೆಗೆ ಬರುತ್ತೀರಿ. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಒಂದು ವೇಳೆ ಒಳಗೆ ದ್ವಂದ್ವ ಅಥವಾ ಕೆಟ್ಟ ವಿಚಾರಗಳಿದ್ದರೆ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ. ಮಾಯೆಗೆ ವಶವಾಗಿಯೇ ಸೋಲನ್ನನುಭವಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಕೆಟ್ಟ ಕೆಲಸದಿಂದ ಸೋಲನ್ನನುಭವಿಸಬೇಡಿ. ಅನ್ಯರ ನಿಂದನೆ ಮಾಡಿದರೆ ನಿಮ್ಮ ದುರ್ಗತಿಯು ಆಗುತ್ತದೆ. ಈಗ ಸದ್ಗತಿಯಾಗಬೇಕೆಂದರೆ ಕೆಟ್ಟ ಕರ್ಮವನ್ನು ಮಾಡಬೇಡಿ. ತಂದೆಯು ನೋಡುತ್ತಾರೆ, ಮಾಯೆಯು ಕುತ್ತಿಗೆಯವರೆಗೂ ನುಂಗಿ ಹಾಕುವುದು. ಇದು ತಿಳಿಯುವುದೇ ಇಲ್ಲ. ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆಂದು ಎಂದು ತಮ್ಮನ್ನು ತಿಳಿಯುತ್ತಾರೆ. ಆದರೆ ಇಲ್ಲ. ತಂದೆಯು ತಿಳಿಸುತ್ತಾರೆ, ಮನಸಾ ವಾಚಾ ಕರ್ಮಣ ಮುಖದಿಂದ ರತ್ನಗಳೇ ಬರಬೇಕು. ಕೆಟ್ಟ ಮಾತುಗಳನ್ನಾಡುವುದು ಕಲ್ಲುಗಳಾಗಿವೆ. ಈಗ ನೀವು ಕಲ್ಲು ಬುದ್ಧಿಯವರಿಂದ ಪಾರಸರಾಗುತ್ತೀರೆಂದರೆ ಎಂದು ಮುಖದಿಂದ ಕಲ್ಲುಗಳು ಬರಬಾರದು. ತಂದೆಯಂತೂ ತಿಳಿಸಬೇಕಾಗುತ್ತದೆ. ಎಲ್ಲ ಮಕ್ಕಳಿಗೆ ತಿಳಿಸುವುದು ತಂದೆಯ ಅಧಿಕಾರವಾಗಿದೆ. ಪರಸ್ಪರ ಸಹೋದರರಿಗೆ ಎಚ್ಚರಿಕೆ ನೀಡುವುದಲ್ಲ ಶಿಕ್ಷಕನ ಕೆಲಸವಾಗಿದೆ. ಶಿಕ್ಷಣ ಕೊಡುವುದು. ಅವರು ಏನು ಬೇಕಾದರೂ ಹೇಳಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಎಂದೂ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬಾರದು. ನೀವು
ವಿದ್ಯಾರ್ಥಿಗಳಾಗಿದ್ದೀರಲ್ಲವೇ? ತಂದೆಯು ತಿಳಿಸಬಹುದಾಗಿದೆ. ಮಕ್ಕಳಿಗೆ ತಂದೆಯ ಆದೇಶವೂ ಸಿಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ. ಈಗ ನಿಮ್ಮ ಅದೃಷ್ಟವು ತೆರೆದಿದೆ. ಶ್ರೀಮತದಂತೆ ನಡೆಯದೇ ಇರುವುದರಿಂದ ನಿಮ್ಮ ಅದೃಷ್ಟವು ಕೆಡುವುದು. ಮತ್ತೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ತಂದೆಯ ಶ್ರೀಮತದನುಸಾರ ನಡೆಯದೇ ಇರುವುದರಿಂದ ಒಂದನೆಯದಾಗಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಎರಡನೆಯದಾಗಿ ಪದವಿಯು ಭ್ರಷ್ಟವಾಗುತ್ತದೆ. ಇದು ಜನ್ಮ ಜನ್ಮಾಂತರ ಕಲ್ಪಾಂತರದ ಆಟವಾಗಿದೆ. ತಂದೆಯೇ ಬಂದು ಓದಿಸುತ್ತಾರೆ. ಆದ್ದರಿಂದ ಬುದ್ಧಿಯಲ್ಲಿರಬೇಕು. ತಂದೆಯು ನಮ್ಮ ಶಿಕ್ಷಕನಾಗಿದ್ದಾರೆ. ಇವರಿಂದ ಈ ಹೊಸ ಜ್ಞಾನವು ಸಿಗುತ್ತದೆ. ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ಆತ್ಮಗಳು ಮತ್ತು ಪರಮಾತ್ಮನ ಮೇಳವೆಂದು ಹೇಳಲಾಗುತ್ತದೆ ಎಲ್ಲವೇ? 5000 ವರ್ಷಗಳ ನಂತರ ಮತ್ತೆ ಮಿಲನ ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ಎಷ್ಟು ಆಸ್ತಿಯನ್ನು ತೆಗೆದುಕೊಳ್ಳಬೇಕೋ ಅಷ್ಟು ತೆಗೆದುಕೊಳ್ಳಬಲ್ಲಿರಿ. ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡುವಿರಿ ಮತ್ತು ಅಳುವಿರಿ. ಎಲ್ಲವೂ ಸಾಕ್ಷಾತ್ಕಾರವಾಗುವುದು. ಹೇಗೆ ಶಾಲೆಯಲ್ಲಿ ಮಕ್ಕಳು ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ವರ್ಗಾಯಿತರಾದಾಗ ಕೊನೆಯಲ್ಲಿ ಕುಳಿತುಕೊಳ್ಳುವವರನ್ನು ಎಲ್ಲರೂ ನೋಡುತ್ತಾರೆ, ಹಾಗೆಯೇ ಇಲ್ಲಿಯೂ ಸಹ ವರ್ಗಾಯಿತರಾಗುತ್ತೀರಿ. ನಿಮಗೆ ತಿಳಿದಿದೆ, ಇಲ್ಲಿ ಶರೀರವನ್ನು ಬಿಟ್ಟು ಹೋದರೆ ಸತ್ಯಯುಗದಲ್ಲಿ ರಾಜಕುಮಾರ ಕುಮಾರಿಯರ ಕಾಲೇಜಿನಲ್ಲಿ ಭಾಷೆಯನ್ನು ಕಲಿಯುತ್ತೇವೆ. ಇಲ್ಲಿಯ ಭಾಷೆಯನ್ನು ಎಲ್ಲರೂ ಓದಬೇಕಾಗುತ್ತದೆ. ಮಾತೃಭಾಷೆಯಾಗಿದೆ. ಅನೇಕರಲ್ಲಿ ಪೂರ್ಣ ಜ್ಞಾನವಿಲ್ಲ ಎಂದರೆ ಮತ್ತೆ ನಿಯಮಿತವಾಗಿ ಓದುವುದೂ ಇಲ್ಲ. ಒಂದೆರಡು ಬಾರಿ ತಪ್ಪಿಸಿದರೆ ನಿತ್ಯವೂ ಮುರುಳಿಯನ್ನು ತಪ್ಪಿಸುವ ಹವ್ಯಾಸವಾಗಿ ಬಿಡುತ್ತದೆ. ಮಾಯೆಯ ಶಿಷ್ಯರ ಸಂಘವಾಗಿದೆ. ಶಿವತಂದೆಯ ಶಿಷ್ಯರು ಕೆಲವರೇ ಇದ್ದೀರಿ, ಉಳಿದೆಲ್ಲರೂ ಮಾಯೆಯ ಶಿಷ್ಯರಾಗಿದ್ದೀರಿ. ನೀವು ಶಿವತಂದೆಯ ಶಿಷ್ಯರಾಗುತ್ತೀರೆಂದರೆ ಮಾಯೆಗೆ ಸಹನೆ ಮಾಡಲಾಗುವುದಿಲ್ಲ. ಆದ್ದರಿಂದ ತಮ್ಮನ್ನು ಬಹಳ ರಕ್ಷಣೆ ಮಾಡಿಕೊಳ್ಳಬೇಕು. ಪತಿತ ಕೊಳಕು ಮನುಷ್ಯರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ಹಂಸಗಳು ಮತ್ತು ಕೊಕ್ಕರೆಗಳಿದ್ದಾರಲ್ಲವೇ? ತಂದೆಯು ರಾತ್ರಿಯೂ ಸಹ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇಡೀ ದಿನದಲ್ಲಿ ಯಾರಾದರೊಬ್ಬರ ನಿಂದನೆ ಮಾಡದೆ ಇರುವ ಹಾಗಿಲ್ಲ. ಅವರ ಚಿಂತನೆ ಮಾಡುವುದಕ್ಕೆ ದೈವಿ ಗುಣವೆಂದು ಹೇಳಲಾಗುವುದಿಲ್ಲ. ದೇವತೆಗಳು ಇಂತಹ ಕೆಲಸ ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ಆದರೂ ಸಹ ನಿಂದನೆ ಮಾಡುತ್ತಿರುತ್ತಾರೆ. ಜನ್ಮ ಜನ್ಮಾಂತರದಿಂದ ನಿಂದನೆ ಮಾಡುತ್ತಾ ಬಂದಿದ್ದೀರಿ. ಒಳಗೆ ದ್ವಂದ್ವವಿರುತ್ತದೆ. ಇದು ಸಹ ಒಳಗಿನ ಘರ್ಷಣೆಯಾಗಿದೆ. ಸುಮ್ಮನೆ ತಮ್ಮನ್ನು ಕೊಲೆ ಮಾಡಿಕೊಳ್ಳುತ್ತಾರೆ. ಅನೇಕರಿಗೆ ನಷ್ಟ ಉಂಟು ಮಾಡುತ್ತಾರೆ. ಯಾರು ಹೇಗೆ ಇರಲಿ, ನಿಮ್ಮದೇನು ಹೋಗುತ್ತದೆ. ಎಲ್ಲರ ಸಹಾಯಕ ಒಬ್ಬ ತಂದೆಯಾಗಿದ್ದಾರೆ. ಈಗಂತೂ ಶ್ರೀಮತದಂತೆ ನಡೆಯಬೇಕಾಗಿದೆ. ಮನುಷ್ಯ ಮತವು ಬಹಳ ಕೊಳಕರನ್ನಾಗಿ ಮಾಡುತ್ತದೆ. ಪರಸ್ಪರ ಒಬ್ಬರು ಇನ್ನೊಬ್ಬರ ನಿಂದನೆ ಮಾಡುತ್ತಿರುತ್ತಾರೆ. ನಿಂದನೆ ಮಾಡುವುದು ಮಾಯಾಭೂತವಾಗಿದೆ. ಇದು ಪತಿತ ಪ್ರಪಂಚವಾಗಿದೆ. ನಾವೀಗ ಪತಿತರಿಂದ ಪಾವನರಾಗುತ್ತೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅಂದ ಮೇಲೆ ಈ ಅವಗುಣಗಳೆಲ್ಲವೂ ಕೆಟ್ಟದ್ದಾಗಿದೆ. ತಿಳಿಸಲಾಗುತ್ತದೆ, ಇಂದಿನಿಂದ ಎಂದೂ ಇಂತಹ ಕರ್ಮ ಮಾಡುವುದಿಲ್ಲವೆಂದು ತಮ್ಮ ಕಿವಿಯನ್ನು ಹಿಡಿದುಕೊಳ್ಳಬೇಕು. ಒಂದು ವೇಳೆ ಏನೇ ನೋಡುತ್ತೀರೆಂದರೂ ತಂದೆಗೆ ತಿಳಿಸಬೇಕು. ನಿಮ್ಮದೇನು ಹೋಗುತ್ತದೆ? ನೀವು ಒಬ್ಬರು ಇನ್ನೊಬ್ಬರ ನಿಂದನೆಯನ್ನು ಏಕೆ ಮಾಡುತ್ತೀರಿ? ತಂದೆಯು ಎಲ್ಲವನ್ನು ಕೇಳುತ್ತಾರಲ್ಲವೇ? ತಂದೆಯು ಇವರ ಕಿವಿಗಳು ಮತ್ತು ಕಣ್ಣುಗಳನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರಲ್ಲವೇ? ಇದರ ಮೂಲಕ ತಂದೆಯು ನೋಡುತ್ತಾರೆ ಮತ್ತು ಈ ದಾದಾರವರು
ನೋಡುತ್ತಾರೆ. ವಾತಾವರಣ ಮತ್ತು ಕೆಲವರ ಚಲನೆಯಂತೂ ಬಹಳ ವಿರುದ್ಧವಾಗಿ ನಡೆಯುತ್ತದೆ. ಯಾರಿಗೆ ತಂದೆ ಇರುವುದಿಲ್ಲವೋ ಅವರಿಗೆ ಅನಾಥರೆಂದು ಹೇಳಲಾಗುತ್ತದೆ. ಅವರು ತಮ್ಮ ತಂದೆಯನ್ನು ತಿಳಿದುಕೊಂಡಿಲ್ಲ, ನೆನಪು ಮಾಡುವುದಿಲ್ಲ. ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗುತ್ತಾರೆ. ಇದರಿಂದ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುತ್ತಾರೆ. ಶ್ರೀಮತದಂತೆ ನಡೆಯದಿದ್ದರೆ ಅವರು ದೊಡ್ಡವರಿಲ್ಲದ ಅನಾಥರಾಗಿದ್ದಾರೆ. ತಂದೆ ತಾಯಿಯ ಶ್ರೀಮತದಂತೆ ನಡೆಯುವುದಿಲ್ಲ. ತ್ವಮೇವ ಮಾತಶ್ಚ ಪಿತಾ ಬಂಧು ಇತ್ಯಾದಿಯೂ ಆಗುತ್ತಾರೆ. ಆದರೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಲ್ಲದಿದ್ದರೆ ಮತ್ತೆ ತಾಯಿ ಎಲ್ಲಿರುವರು? ಇಷ್ಟು ಬುದ್ಧಿ ಇಲ್ಲ. ಮಾಯೆಯು ಬುದ್ಧಿಯನ್ನು ಒಮ್ಮೆಲೆ ತಿರುಗಿಸಿ ಬಿಡುತ್ತದೆ. ಬೇಅದ್ದಿನ ತಂದೆಯ ಆಜ್ಞೆಯನ್ನು ಪಾಲಿಸದಿದ್ದರೆ ಶಿಕ್ಷೆ ಸಿಗುತ್ತದೆ. ಸ್ವಲ್ಪವೂ ಸದ್ಗತಿಯಾಗುವುದಿಲ್ಲ. ತಂದೆಯು ನೋಡಿದರೆ ಇವರ ಗತಿಯು ಏನಾಗುವುದು ಎಂದು ಹೇಳುತ್ತಾರಲ್ಲವೇ? ಇವರು ಎಕ್ಕದ ಹೂಗಳಾಗಿದ್ದಾರೆ. ಇವರನ್ನು ಯಾರೂ ಇಷ್ಟಪಡುವುದಿಲ್ಲ. ಅಂದ ಮೇಲೆ ಸುಧಾರಣೆಯಾಗಬೇಕಲ್ಲವೇ? ಇಲ್ಲದಿದ್ದರೆ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ. ಜನ್ಮಾಂತರಕ್ಕಾಗಿ ನಷ್ಟ ಉಂಟಾಗುವುದು. ಆದರೆ ದೇಹಾಭಿಮಾನಿಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆತ್ಮ ಅಭಿಮಾನಿಗಳೇ ತಂದೆಯೊಂದಿಗೆ ಪ್ರೀತಿ ಇಡಲು ಸಾಧ್ಯ. ಬಲಿಯಾರಿಯಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ. ದೊಡ್ಡ ವ್ಯಕ್ತಿಗಳು ಬಲಿಹಾರಿಯಾಗಲು ಸಾಧ್ಯವಿಲ್ಲ. ಅವರು ಬಲಿಹಾರಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅವರಿಗೆ ಬಲಿಹಾರಿಯಾಗುವುದರಲ್ಲಿ ಹೃದಯ ವಿದೀರ್ಣವಾಗುತ್ತದೆ. ಅನೇಕರು ಬಂಧನ ಮುಕ್ತರೂ ಇದ್ದಾರೆ. ಮಕ್ಕಳು ಮೊದಲಾದವರು ಯಾರೂ ಇಲ್ಲ. ಬಾಬಾ ತಾವೇ ನಮ್ಮ ಸರ್ವಸ್ವವಾಗಿದ್ದೀರಿ ಎಂದು ಹೇಳುತ್ತೀರಿ. ಹೀಗೆ ಕೇವಲ ಬಾಯಿಯಿಂದ ಹೇಳುತ್ತಾರೆ. ಆದರೆ ಸತ್ಯವಾಗಿ ಅಲ್ಲ. ತಂದೆಗೂ ಸಹ ಅಸತ್ಯವನ್ನೇ ಹೇಳಿಬಿಡುತ್ತಾರೆ. ಬಲಿಹಾರಿಯಾಗುತ್ತಾರೆಂದರೆ ತಮ್ಮ ಮಮತ್ವವನ್ನು ತೆಗೆದು ಹಾಕಬೇಕು. ಈಗಂತೂ ಅಂತಿಮ ಸಮಯವಾಗಿದೆ ಎಂದರೆ ಶ್ರೀಮತದಂತೆ ನಡೆಯಬೇಕಾಗಿದೆ. ತನ್ನ ಸಂಪತ್ತಿನಿಂದಲೂ ಸಹ ಮಮತ್ವವು ಹೊರಟು ಹೋಗಬೇಕು. ಹೀಗೆ ಅನೇಕರು ಬಂಧನ ಮುಕ್ತರಾಗಿದ್ದಾರೆ. ಶಿವತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಹೇಗೆ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ? ಇವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಅವರ ಪೂರ್ಣ ಆಸ್ತಿಯನ್ನು ಪಡೆಯಲು ನಾವು ಅವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ. ಯಾರು ಮಕ್ಕಳಾಗಿ ಬಿಟ್ಟಿದ್ದಾರೆಯೋ ಅವರು ಮನೆತನದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಆದರೆ ಅದರಲ್ಲಿ ಪದವಿಗಳೆಷ್ಟಿದೆ? ಎಷ್ಟೊಂದು ಮಂದಿ ದಾಸದಾಸಿಯರಿದ್ದಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಆಜ್ಞೆ ನಡೆಸುತ್ತಾರೆ. ದಾಸಿಯರಲ್ಲಿಯೂ ನಂಬರ್ ವಾರ್ ಆಗುತ್ತಾರೆ. ಶ್ರೀಮಂತ ಮನೆತನದಲ್ಲಿ ಹೊರಗಿನ ದಾಸದಾಸಿಯರಂತೂ ಒಳಗೆ ಬರುವುದಿಲ್ಲ. ಯಾರು ತಂದೆಯ ಮಕ್ಕಳಾಗಿದ್ದಾರೆಯೋ ಅವರೇ ಆಗಬೇಕಾಗಿದೆ. ಇಂತಿಂತಹ ಮಕ್ಕಳಿದ್ದಾರೆ. ಕೆಲವರಲ್ಲಿ ಒಂದು ಬಿಡಿಗಾಸಿನಷ್ಟು ಬುದ್ಧಿ ಇಲ್ಲ. ಮೊಮ್ಮಾರವರನ್ನು ನೆನಪು ಮಾಡಿ ಹಾಗೂ ನನ್ನ ರಥವನ್ನು ನೆನಪು ಮಾಡಿ ಎಂದು ತಂದೆಯು ಹೇಳುವುದಿಲ್ಲ. ತಂದೆಯು ತಿಳಿಸುವುದೇನೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲ ಬಂಧನಗಳನ್ನು ಬಿಟ್ಟು ತನ್ನನ್ನು ಆತ್ಮವೆಂದು ತಿಳಿಯಿರಿ. ತಂದೆಯು ತಿಳಿಸುತ್ತಾರೆ, ಪ್ರೀತಿ ಇಟ್ಟುಕೊಳ್ಳಬೇಕೆಂದರೆ ಒಬ್ಬೊಬ್ಬರೊಂದಿಗೆ ಇಡಿ, ಆಗ ದೋಣಿಯು ಪಾರಾಗುವುದು. ತಂದೆಯ ಆದೇಶದಂತೆ ನಡೆಯಿರಿ. ಮೋಹಜಿತ್ ರಾಜನ ಕಥೆಯೂ ಇದೆಯಲ್ಲವೇ? ಮೊದಲ ನಂಬರಿನಲ್ಲಿ ಮಕ್ಕಳಿರುತ್ತಾರೆ. ಮಕ್ಕಳಂತೂ ಆಸ್ತಿಗೆ ಮಾಲೀಕರಾಗುತ್ತಾರೆ. ಸ್ತ್ರೀಯಂತೂ ಅರ್ಧಾಂಗಿಯಾಗಿದ್ದಾಳೆ. ಮಕ್ಕಳು ಪೂರ್ಣ ಮಾಲೀಕರಾಗಿ ಬಿಡುತ್ತಾರೆ. ಆದ್ದರಿಂದ ಬುದ್ಧಿಯು ಆ ಕಡೆ ಹೊರಟು ಹೋಗುತ್ತದೆ. ತಂದೆಯನ್ನು ಈಗ ಪೂರ್ಣ ಮಾಲೀಕನನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಇದೆಲ್ಲವನ್ನು ನಿಮಗೆ
ಕೊಟ್ಟು ಬಿಡುತ್ತಾರೆ. ಲೇವಾದೇವಿಯ ಮಾತೆ ಇಲ್ಲ, ಇದು ತಿಳುವಳಿಕೆಯ ಮಾತಾಗಿದೆ. ಬಲೆ ನೀವು ಕೇಳುತ್ತೀರಿ, ಆದರೆ ನಾಳೆಯ ದಿನವೇ ಎಲ್ಲವೂ ಮರೆತು ಹೋಗುತ್ತದೆ. ಬುದ್ಧಿಯಲ್ಲಿದ್ದರೆ ಅನ್ಯರಿಗೂ ತಿಳಿಸಿಕೊಡುತ್ತೀರಿ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗದ ಮಾಲೀಕರಾಗುವಿರಿ. ಇದು ಬಹಳ ಸಹಜವಾಗಿದೆ. ಕೇವಲ ನೀವು ಬಾಯಿಯಿಂದ ಹೇಳುತ್ತಾ ಇರಿ, ಗುರಿ ಉದ್ದೇಶವನ್ನು ತಿಳಿಸುತ್ತಾ ಇರಿ. ವಿಶಾಲ ಬುದ್ಧಿಯವರು ಬಹಳ ಬೇಗ ಅರಿತುಕೊಳ್ಳುತ್ತಾರೆ. ಅಂತ್ಯದಲ್ಲಿ ಈ ಚಿತ್ರ ಮೊದಲಾದವುಗಳೇ ಕೆಲಸಕ್ಕೆ ಬರುತ್ತವೆ. ಇದರಲ್ಲಿ ಪೂರ್ಣ ಜ್ಞಾನವು ತುಂಬಿದೆ. ಲಕ್ಷ್ಮೀ ನಾರಾಯಣ ಮತ್ತು ರಾಧೆ ಕೃಷ್ಣರ ಸಂಬಂಧವೇನು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಲಕ್ಷ್ಮೀ ನಾರಾಯಣರು ಅವಶ್ಯವಾಗಿ ಅಲ್ಲಿಗೆ ರಾಜಕುಮಾರ ಕುಮಾರಿಯರಾಗಿರುತ್ತಾರೆ. ಭಿಕಾರಿಗಳಿಂದ ರಾಜಕುಮಾರರಾಗುತ್ತಾರಲ್ಲವೇ, ಭಿಕಾರಿಯಿಂದ ರಾಜನಾಗುತ್ತಾರೆಂದು ಹೇಳುವುದಿಲ್ಲ. ರಾಜಕುಮಾರರಾದ ನಂತರವೇ ರಾಜರಾಗುತ್ತಾರೆ. ಈಗಂತೂ ಬಹಳ ಸಹಜವಾಗಿದೆ. ಆದ್ದರಿಂದ ಮಾಯೆಯು ಯಾರನ್ನಾದರೂ ಹಿಡಿದುಕೊಳ್ಳುತ್ತದೆ. ಅನ್ಯರ ನಿಂದನೆ ಮಾಡುವುದು, ಗೇಲಿ ಮಾಡುವುದು ಇದು ಅನೇಕರಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಅವರಿಗೆ ಮತ್ಯಾವ ಕೆಲಸವೇ ಇಲ್ಲ. ತಂದೆಯನ್ನು ನೆನಪೇ ಮಾಡುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ನಿಂದನೆ ಮಾಡುವ ವ್ಯವಹಾರವನ್ನೇ ಮಾಡುತ್ತಾರೆ. ಇದು ಮಾಯೆಯ ಪಾಠವಾಗಿದೆ. ತಂದೆಯ ಪಾಠವಂತೂ ಸಂಪೂರ್ಣ ನೇರವಾಗಿದೆ. ಅಂತಿಮದಲ್ಲಿ ಈ ಸನ್ಯಾಸಿ ಮೊದಲಾದವರು ಜಾಗೃತರಾಗುತ್ತಾರೆ. ಜ್ಞಾನವು ಈ ಬ್ರಹ್ಮ ಕುಮಾರ ಕುಮಾರಿಯರಲ್ಲಿದೆ ಎಂದು ಹೇಳುತ್ತಾರೆ. ಕುಮಾರ ಕುಮಾರಿಯರಂತೂ ಪವಿತ್ರರಾಗಿರುತ್ತಾರಲ್ಲವೇ, ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಕೆಟ್ಟ ವಿಕಾರವೂ ಸಹ ಬರಬಾರದು. ಕೆಲವರಿಗೆ ಈಗಲೂ ಸಹ ಕೆಟ್ಟ ವಿಚಾರಗಳು ಬರುತ್ತವೆ. ನಂತರ ಇದಕ್ಕೆ ಪ್ರತಿಯಾಗಿ ಶಿಕ್ಷೆಯು ಬಹಳ ಕಠಿಣವಾಗಿದೆ. ತಂದೆಯಂತೂ ಬಹಳಷ್ಟು ತಿಳಿಸುತ್ತಾರೆ. ಆದರೂ ಸಹ ನಿಮ್ಮ ಚಲನೆಯು ಸರಿ ಇಲ್ಲದಿದ್ದರೆ ಇಲ್ಲಿರಲು ಸಾಧ್ಯವಾಗುವುದಿಲ್ಲ. ಸ್ವಲ್ಪ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ನೀವು ಯೋಗ್ಯರಲ್ಲ, ತಂದೆಗೆ ಮೋಸ ಮಾಡುತ್ತೀರಿ. ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ. ಸ್ಥಿತಿಯು ಕೆಳಗೆ ಬಂದು ಬಿಡುತ್ತದೆ. ಸ್ಥಿತಿಯು ಕೆಳಗೆ ಬರುವುದೇ ಶಿಕ್ಷೆಯಾಗಿದೆ. ಶ್ರೀಮತದಂತೆ ನಡೆಯದೇ ಇದ್ದರೆ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತೀರಿ. ತಂದೆಯ ಆದೇಶದಂತೆ ನಡೆಯದೇ ಇದ್ದರೆ ಇನ್ನೂ ಭೂತ ಪ್ರವೇಶತೆಯಾಗುತ್ತದೆ. ಬಹಳ ದೊಡ್ಡ ಕಠಿಣ ಶಿಕ್ಷೆಗಳು ಈಗಲೇ ಸಿಗದಿರಲೆಂದು ತಂದೆಗೆ ಕೆಲವೊಮ್ಮೆ ವಿಚಾರ ಬರುತ್ತದೆ. ಶಿಕ್ಷೆಗಳು ಬಹಳ ಗುಪ್ತವಾಗಿರುತ್ತದೆ ಎಲ್ಲವೇ. ಎಲ್ಲಿಯೂ ಕಠಿಣ ಶಿಕ್ಷೆಯೂ ಬರದಿರಲಿ. ಕೆಲವರು ಕೆಳಗೆ ಬೀಳುತ್ತಾರೆ, ಶಿಕ್ಷೆಯನ್ನು ಅನುಭವಿಸುತ್ತಾರೆ. ತಂದೆಯಂತೂ ಮಕ್ಕಳಿಗೆ ಸನ್ನೆಯಿಂದಲೇ ತಿಳಿಸುತ್ತಿರುತ್ತಾರೆ. ಅನೇಕರು ತಮ್ಮ ಅದೃಷ್ಟಕ್ಕೆ ಗೆರೆ ಎಳೆದುಕೊಳ್ಳುತ್ತಾರೆ. ತಂದೆಯು ಬಹಳ ಎಚ್ಚರಿಕೆ ನೀಡುತ್ತಾರೆ. ಈಗ ಹುಡುಗಾಟಿಕೆ ಮಾಡುವ ಸಮಯವಲ್ಲ. ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ. ಅಂತಿಮ ಗಳಿಗೆಯು ಬರುವುದರಲ್ಲಿ ಇನ್ನೇನು ತಡವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ನಿಯಮಕ್ಕೆ ವಿರುದ್ಧವಾದ, ಶ್ರೀಮತಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯಬಾರದು. ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಚೀಚಿ ಪತಿತ ಕೊಳಕು ಮನುಷ್ಯರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಬಂಧನ ಮುಕ್ತರಾಗಿದ್ದರೆ ಸಂಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ತಮ್ಮ ಮಮತ್ವವನ್ನು ಕಳೆಯಬೇಕಾಗಿದೆ ಎಂದು ಯಾರದೇ ನಿಂದನೆ ಅಥವಾ ಪರಚಿಂತನೆ ಮಾಡಬಾರದು. ಕೊಳಕು ಕೆಟ್ಟ ವಿಚಾರಗಳಿಂದ ಸ್ವಯಂವನ್ನು ಮುಕ್ತವಾಗಿಟ್ಟುಕೊಳ್ಳಬೇಕಾಗಿದೆ.
ವರದಾನ: ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಫರಿಷ್ಠ ಭವ. ಹೇಗೆ ಸ್ಥೂಲ ಲೈಟ್ನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತದೆ, ಹಾಗೆಯೇ ಸಮರ್ಥ ಸ್ಥಿತಿಯಾಗಿದೆ ಸ್ವಿಚ್. ಈ ಸ್ವಿಚ್ ಆನ್ ಮಾಡುತ್ತೀರೆಂದರೆ ವ್ಯರ್ಥದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತದೆ. ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡುವ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಯಾವಾಗ ಸ್ಥಿತಿಯು ಸಮರ್ಥವಾಗಿರುತ್ತದೆ ಎಂದರೆ ಮಹಾದಾನಿ ವರದಾನಿ ಆಗಿಬಿಡುತ್ತೀರಿ. ಏಕೆಂದರೆ ದಾತನ ಅರ್ಥವೇ ಆಗಿದೆ ಸಮರ್ಥ. ಸಮರ್ಥರೇ ಕೊಡಲು ಸಾಧ್ಯವಾಗುವುದು. ಮತ್ತು ಎಲ್ಲಿ ಸಮರ್ಥತೆ ಇದೆ ಅಲ್ಲಿ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತದೆ. ಅಂದ ಮೇಲೆ ಅವ್ಯಕ್ತ ಫರಿಷ್ಠೆಗಳ ಶ್ರೇಷ್ಠ ಕಾರ್ಯವು ಇದೇ ಆಗಿದೆ. ಸ್ಲೋಗನ್: ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.